ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ದ್ವಾದಶ ರಾಶಿಗಳು ಈ ಬರುವಂತಹ ಹೊಸ ವರ್ಷ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ದ್ವಾದಶ ರಾಶಿಗಳಿಗೆ ಅವರ ಆದಾಯ ಮತ್ತು ಖರ್ಚು, ಅವರಿಗೆ ಸಿಗಲಿರುವ ಗೌರವ, ಅವಮಾನದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅವರಿಗೆ ಸಿಗಲಿರುವಂತಹ ಯೋಗಗಳು, ಮಹಾ ಅವಕಾಶಗಳು ಮತ್ತು ಅವರು ಮಾಡುವಂತಹ ಅದ್ಭುತ ಕಾರ್ಯ ಸಾಧನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕೆ ಮುಂಚಿತವಾಗಿ ನೀವು ಹೇಳ್ತಾ ಇದ್ದೀರಾ, 2 ತಿಂಗಳ ಮುಂಚೆನೆ ಫಲಗಳನ್ನು ಹೇಳ್ತಾ ಇದ್ದೀರಾ ಅಂತ ಬಹಳಷ್ಟು ಜನಕ್ಕೆ ಸಂದೇಹವು ಆಗಬಹುದು. ಆದರೆ ಕೆಲವು ಜಾತಕರಿಗೆ, ಕೆಲವು ರಾಶಿಗಳಿಗೆ ವ್ಯಯಸ್ಥಾನವು ತುಂಬಾ ಜಾಸ್ತಿ ಇದೆ. ಈ ಅನಾವಶ್ಯಕವಾದಂತಹ ಖರ್ಚುಗಳು, ಅನಾವಶ್ಯಕವಾದಂತಹ ಈ ಸಮಸ್ಯೆಗಳನ್ನು ತಂದುಕೊಳ್ಳುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ಬರುವ ದಿನಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರಿಗೆ ಈಗೆಯಿಂದಲೇ ಹೂಡಿಕೆ ಮಾಡುವುದು ಇಲ್ಲ ಉಳಿತಾಯ ಮಾಡುವುದರಿಂದ ಬಹಳ ಮುಂದೆ ಬರುವಂತಹ ದಿನಗಳಲ್ಲಿ ಇವರ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ನಿಮಗೆ ಈ ವಿಷಯಗಳನ್ನು ಮುಂಚೆನೆ ಹೇಳ್ತಾ ಇದ್ದೇನೆ. ಸೊ ಈ ದಿನ ನಾವು ತುಲಾ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಅನುಕೂಲವಾಗಿದೆ, ಯಾವ ಅವಕಾಶಗಳನ್ನು ಅವರು ಪಡೆಯುತ್ತಾರೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ತುಲಾ ರಾಶಿ ಜಾತಕರು ಚಿತ್ತಾ ನಕ್ಷತ್ರದ 3, 4 ಪಾದಗಳಲ್ಲಿ, ಸ್ವಾತಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಮತ್ತು ವಿಶಾಖ ನಕ್ಷತ್ರದ 1ನೇ, 2ನೇ ಮತ್ತು 3ನೇ ಪಾದಗಳಲ್ಲಿ ಜನಿಸಿದವರು ತುಲಾ ರಾಶಿಗೆ ಸಲ್ಲುತ್ತಾರೆ. ಈ ಒಟ್ಟಾಗಿ ನೋಡಿದರೆ ತುಲಾ ರಾಶಿಯವರಿಗೆ ಈ ಆದಾಯ, ಹಣಕಾಸಿನ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತುಂಬಾ ಉತ್ತಮವಾಗಿದೆ. ಆದಾಯವು 11 ಆದರೆ ಅವರು ಮಾಡುವಂತಹ ಖರ್ಚು 5 ಆಗಿರುತ್ತೆ. ಅಂದರೆ ಉಳಿದ 6 ರೂಪಾಯಿಯವನ್ನ ಅವರು ಉಳಿತಾಯ ಮಾಡಬಹುದು, ಹೂಡಿಕೆ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳಬಹುದು. ಇವರಿಗೆ ಸಿಗಲಿರುವ ಗೌರವ 2, ಅವಮಾನವು 2 ಆಗಿರುವ ಕಾರಣದಿಂದ ಅಷ್ಟು ತೊಂದರೆಯೂ ಇರಲ್ಲ. ಇವರಿಗೆ ತುಲಾ ರಾಶಿಯವರಿಗೆ ಈ ವರ್ಷ ಬಹಳ ಅದೃಷ್ಟವಂತ ತರುವಂತಹ ವರ್ಷ ಆಗಿರುತ್ತದೆ. ಮುಖ್ಯವಾಗಿ ಶುಕ್ರನ ಅನುಗ್ರಹದಿಂದ ತುಲಾ ರಾಶಿಯವರು ಈ ವರ್ಷದಲ್ಲಿ ಅನೇಕ ವಿಧವಾದಂತಹ, ಅನೇಕ ತರವಾದಂತಹ ಶುಭ ಫಲಗಳನ್ನ ತಮ್ಮ ಜೀವನದಲ್ಲಿ ಕಾಣುತ್ತಾ ಇದ್ದಾರೆ. ಒಳ್ಳೆ ಸಾನುಕೂಲವಾದಂತಹ ಪರಿಣಾಮಗಳನ್ನ ಇವರು ಜೀವನದಲ್ಲಿ ಕಾಣ್ತಾ ಇದ್ದಾರೆ. ಮತ್ತು ಗುರುಗ್ರಹ ಅನುಕೂಲವಾಗಿರುವಂತಹ ಕಾರಣದಿಂದ ಯಾವ ರೀತಿಯಲ್ಲೂ ನೋಡಿದ್ರು ತುಲಾ ರಾಶಿಯವರಿಗೆ ಈ ವರ್ಷ ಏನು ಮುಟ್ಟಿದ್ರೂ ಚಿನ್ನ ಅನ್ನುವಂತಹ ಯೋಗ ಇವರಿಗೆ ಕೂಡಿ ಬರುತ್ತಾ ಇದೆ. ಮುಖ್ಯವಾಗಿ ವಿಶ್ವಾವಸುನಾಮ ವರ್ಷದಲ್ಲಿ ಇವರಿಗೆ ಅದಕ್ಕೆ ಮುಂಚೆಯೇ ಷಡ್ಗ್ರಹ ಕೂಟದಲ್ಲಿ ಇವರಿಗೆ ಸಾಕಷ್ಟು ಗ್ರಹಗಳು ಷಷ್ಟಮ ಭಾವದಲ್ಲಿದ್ದು ಇವರಿಗೆ ಅತ್ಯುನ್ನತ ಫಲಗಳು ಕೊಡುವುದು ಒಂದು ರೀತಿ, ಮತ್ತು ಗುರುಬಲ ಅನ್ನೋದು ಒಂಥರ ಇವರಿಗೆ ಒಟ್ಟಾಗಿ ನೋಡಿದರೆ ಈ ತುಲಾ ರಾಶಿಯವರಿಗೆ ಮಹರ್ಜಾತಕರು ಈ ವರ್ಷದಲ್ಲಿ ಅಂತಾನೆ ಹೇಳಬಹುದು. ಇನ್ನ ಒಳ್ಳೆ ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಮತ್ತು ತಾಳ್ಮೆಯಿಂದ ಇರ್ತಾರೆ. ಈ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ಆದಾಯದಲ್ಲಿ ಹೆಚ್ಚಳವಾಗಿರುತ್ತದೆ. ಅವರು ಪಡೆಯುವಂತಹ ಆದಾಯದಲ್ಲಿ, ಉದ್ಯೋಗದಲ್ಲಿ ಮತ್ತು ವೃತ್ತಿ ವ್ಯವಹಾರಗಳಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ಧನಾದಾಯವನ್ನು ಪಡೆಯುವಂತಹ ಯೋಗ ತುಲಾ ರಾಶಿಯವರಿಗೆ ಈ ವರ್ಷದಲ್ಲಿ ನಾವು ಕಾಣಬಹುದು. ಮತ್ತು ಉದ್ಯೋಗದಲ್ಲಿ ಈ ವೇತನದ ಹೆಚ್ಚಳ, ಇನ್ಕ್ರಿಮೆಂಟ್ಗಳು ಮತ್ತು ಪ್ರಮೋಷನ್ಗಳು ಮತ್ತು ಮತ್ತೊಂದು ಉದ್ಯೋಗವನ್ನು ಪ್ರಯತ್ನ ಮಾಡ್ತಾ ಇದ್ದರೆ ಈ ಯುಗಾದಿಯ ನಂತರ ಈ ತುಲಾ ರಾಶಿಯವರಿಗೆ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಅನ್ನೋದನ್ನ ನಾವು ನೋಡಬಹುದು. ವ್ಯಾಪಾರ ಮಾಡುವಂತಹ ಅವರಿಗೆ ಶುಭ ಪರಿಣಾಮಗಳು, ವ್ಯಾಪಾರವನ್ನು ವಿಸ್ತಾರ ಮಾಡಲು, ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭಗಳನ್ನು ಪಡೆಯಲು ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ದೇವರು ಇವರಿಗೆ ಆರೋಗ್ಯವು ಚೆನ್ನಾಗಿಟ್ಟಿರ್ತಾರೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ವಾ, ಆರೋಗ್ಯದ ಬಗ್ಗೆ ಇವರಿಗೆ ಅತ್ಯುತ್ತಮ ಫಲಗಳನ್ನು ಇರುತ್ತೆ. ಇಷ್ಟಕ್ಕೆ ಮುಂಚೆ ಏನಾದ್ರೂ ಅನಾರೋಗ್ಯ ಸಮಸ್ಯೆಗಳು ಇವರಿಗೆ ಕಾಡುತ್ತಿದ್ದರಲ್ಲಿ ಅದರಿಂದ ಬಗೆಹರಿಸಿ ಇವರಿಗೆ ಒಳ್ಳೆಯ ಆರೋಗ್ಯವನ್ನು ಪ್ರಸಾದಿಸುತ್ತಿದ್ದಾನೆ ಪರಮಾತ್ಮ. ಮತ್ತು ಅನೇಕ ವಿಧಗಳ ಮುಖಾಂತರ, ಹೊಸ ಪರಿಚಯಗಳ ಮುಖಾಂತರ, ಸಂಬಂಧ ಬಾಂಧವ್ಯಗಳಲ್ಲಿ, ಬಂಧು ಮಿತ್ರರೊಡನೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು, ಶುಭ ಕಾರ್ಯಗಳನ್ನ ಕೈ ಹಿಡಿಯಲು ಈ ವರ್ಷವು ತುಲಾ ರಾಶಿಯವರಿಗೆ ಅನುಕೂಲವಾಗಿರುತ್ತೆ.
ಆ ಕಾರಣದಿಂದ ಶುಭ ಕಾರ್ಯಗಳ ನಿರ್ವಹಣೆ ಮತ್ತು ಸಂಬಂಧ ಬಾಂಧವ್ಯಗಳ ನಿರ್ವಹಣೆ ಮತ್ತು ಬಂಧು ಮಿತ್ರರೊಡನೆ ಸಮಾಲೋಚನೆ ಮತ್ತು ಸಮಾರಂಭಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಇವರಿಗೆ ಅತ್ಯುತ್ತಮವಾಗಿರುತ್ತೆ. ಇವರು ಈ ವರ್ಷ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಇವರಿಗೆ ಸಾಕಷ್ಟು ಒಂದು ರಿಕಗ್ನೈಸೇಷನ್ ಆಗಿರ್ಲಿ ಅಥವಾ ಇವರ ಎಫರ್ಟ್ಗೆ, ಇವರ ಸ್ಕಿಲ್ಗೆ ಒಂದು ಅಪ್ರಿಸಿಯೇಷನ್ ಆಗಿರಲಿ ಸಿಗೋದು ತೋರಿಸ್ತಾ ಇದೆ. ಮತ್ತೆ ನಿಮ್ಮ ಸಂತಾನದ ಮುಖಾಂತರ ನಿಮ್ಮ ಕೀರ್ತಿ ಹೆಚ್ಚಳವಾಗುತ್ತೆ. ಸಂತಾನದ ಮುಖಾಂತರ ನಿಮ್ಮ ಗೌರವವು ಹೆಚ್ಚಾಗಿರುತ್ತೆ, ಒಂದು ಹೆಮ್ಮೆ ಇರುತ್ತೆ. ನಿಮ್ಮ ಸಂತಾನವು ಉತ್ತಮ ಅಂಕಗಳು ಪಡೆದು ವಿದ್ಯಾಭ್ಯಾಸದಲ್ಲಿ ನೀವು ಮುಂದೆ ಒರೆಯುವುದು ಅಥವಾ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ರ್ಯಾಂಕ್ ಪಡೆಯೋದು, ರಿವಾರ್ಡ್ಗಳು, ಅವಾರ್ಡ್ಗಳು ನಿಮ್ಮ ಸಂತಾನವು ತಗೊಳ್ಳೋದ್ರಿಂದ ನಿಮ್ಮ ಹೆಸರು ಮತ್ತು ನಿಮ್ಮ ಸಂತಾನದ ಮುಖಾಂತರ ನಿಮಗೆ ಒಳ್ಳೆಯ ಹೆಮ್ಮೆ ಪಡೆಯುವಂತಹ ಕಾಲ ಈ ತುಲಾರಾಶಿಯವರಿಗೆ ಆಗಿರುತ್ತದೆ. ಈ ವರ್ಷ ಸ್ವಲ್ಪ ಕಳೆದ ವರ್ಷಕ್ಕೆ ನೋಡ್ಕೊಂಡ್ರೆ ಈ ವರ್ಷ ಖರ್ಚು ಮಾಡೋದು ಜಾಸ್ತಿ ಇರುತ್ತೆ. ಆದರೆ ನೀವು ಭಯ ಬೀಳುವಂತಹ ಸಂದರ್ಭವಿಲ್ಲ. ಯಾಕಂದ್ರೆ ನಿಮಗೆ ಖರ್ಚು ಮಾಡೋದು, ಎಷ್ಟೇ ಖರ್ಚು ಮಾಡಿದ್ರು ನಿಮಗೆ ಧನಾದಾಯ ಅಷ್ಟನೇ ಮಟ್ಟದಲ್ಲಿ ನಿಮಗೆ ಉತ್ತಮ ಧನಾದಾಯ ಮತ್ತು ಧನಾಗಮನ ಇರುವ ಕಾರಣದಿಂದ ಇದು ನಿಮಗೆ ಯಾವುದೇ ರೀತಿ ಸಮಸ್ಯೆಯೂ ಆಗುವುದಿಲ್ಲ. ಅಷ್ಟೇ ಅಲ್ಲ, ಹೊರಗಡೆ ಇರುವಂತಹ ವ್ಯಕ್ತಿಗಳೊಂದಿಗೆ, ಪರಿಚಯಗಳೊಂದಿಗೆ ಇವರು ತಮಗೆ ಯಾವ ತರ ಅನುಕೂಲವಾಗಿರುತ್ತೋ ಆ ತರ ಅವರಿಂದ ಇವರಿಗೆ ಬೇಕಾಗಿರುವಂತಹ ಕೆಲಸಗಳನ್ನು ಮಾಡಿಸಿಕೊಳ್ಳುವಂತಹ ಸಾಮರ್ಥ್ಯ ಇವರದಾಗಿರುತ್ತೆ. ಹೊರಗಡೆ ಇರುವಂತಹ ವ್ಯಕ್ತಿಗಳ ಸಹಕಾರ ಮತ್ತು ಕುಟುಂಬಸ್ಥರಿಂದ ಸಹಕಾರ ಮತ್ತು ಈ ಬಂಧು ಮಿತ್ರರೊಡನೆ ಸಹಕಾರದಿಂದ ಇವರು ಕೈ ಹಿಡಿಯುವಂತಹ ಕೆಲಸಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನ ಈ ತುಲಾರಾಶಿಯವರು ಕಾಣಬಹುದು. ಇನ್ನ ವರ್ಷದ ಆರಂಭದಲ್ಲಿ ಶನಿ ಬದಲಾವಣೆ ಆಗ್ತಾ ಇದ್ದಾರೆ. ಈ ಶನಿ ಬದಲಾವಣೆಯ ರೂಪಾಂತರದಲ್ಲಿ ಇವರಿಗೆ ಒಳ್ಳೆಯ ಎಲ್ಲಾ ವಿಷಯಗಳಲ್ಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಯಶಸ್ಸನ್ನು ಕಾಣುವಂತಹ ಯೋಗ ಈ ತುಲಾರಾಶಿಯವರಿಗೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ಆಗ್ಬರ್ತಾ ಇದೆ. ಇನ್ನ ಯಾರಾದರೂ ನಿಮಗೆ ಶತ್ರುಗಳು ಅಂತ ಭಾವಿಸುತ್ತಾ ಇರ್ತಾರೋ, ನಿಮಗೆ ಶತ್ರುಗಳು ಮತ್ತು ನಿಮ್ಮ ಹಿಂದಿನ ದಿನಗಳಲ್ಲಿ ನಿಮಗೆ ಕೆಟ್ಟದ್ದು ಬಯಸಿದವರು ಅಥವಾ ನಿಮಗೆ ಕಷ್ಟಗಳನ್ನು ಉಂಟು ಮಾಡಿದವರು ನಿಮ್ಮ ಶತ್ರುಗಳು ಆಗುವುದಕ್ಕೆ ಸಂದರ್ಭಗಳು ಕಾಯುತ್ತಾ ಇದೆ. ಅಂತಹ ಅವಕಾಶಗಳು ಬರುತ್ತೆ. ಶತ್ರುಗಳ ಮೇಲೆ ಕೈ ನಿಮ್ಮದಾಗಿರುತ್ತೆ. ನಿಮಗೆ ಇರುವಂತಹ ಅನಾರೋಗ್ಯ ಸಮಸ್ಯೆಗಳು ಬಗೆಹೇರುತ್ತೆ ಮತ್ತು ರೈತರು, ಉದ್ಯೋಗಸ್ಥರು, ವ್ಯಾಪಾರಸ್ಥರಿಗೆ ತುಂಬಾ ತಾವು ಮಾಡುವಂತಹ ಕೃಷಿಯಲ್ಲಿ ಮತ್ತು ಕೆಲಸಗಳಲ್ಲಿ ಅತ್ಯುನ್ನತವಾದಂತಹ ಅನುಕೂಲವಾದಂತಹ ಶುಭ ಫಲಗಳನ್ನ ಈ ವರ್ಷದಲ್ಲಿ ನೀವು ಕಾಣಬಹುದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಫಿನಾನ್ಸ್ ರಿಲೇಟೆಡ್ ಪ್ರೊಫೆಷನಲ್ಸ್ ಯಾರಿರ್ತಾರೋ, ಸಂಸ್ಥೆಗಳು, ಬ್ಯಾಂಕ್ಗಳು, ಅಂತಹ ಅವರಿಗೆ ಉನ್ನತವಾದಂತಹ ಯೋಗ ಮತ್ತು ಲಾಭಗಳನ್ನು ತಂದುಕೊಡುವಂತಹ ವರ್ಷವಾಗಿರುತ್ತೆ. ಮುಖ್ಯವಾಗಿ ಕೃಷಿಕರಿಗೆ ಮೊದಲನೇ ಬೆಳೆಗಿನ್ನ ಎರಡನೇ ಬಾರಿ ಹಾಕುವಂತಹ ಬೆಳೆ ನಿಮಗೆ ಉತ್ತಮ ಆದಾಯ ಮತ್ತು ಲಾಭವನ್ನು ತಂದುಕೊಡುತ್ತೆ. ಈ ಅವಧಿಯಲ್ಲಿ ವಿಶ್ವಾವಸುನಾಮ ವರ್ಷದಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ಬೆಳೆಯುತ್ತೆ, ಏಕಾಗ್ರತೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ನೀವು ಮಾಡುವಂತಹ ಕೆಲಸ ನಿಮಗೆ ಅತ್ಯುನ್ನತ ಸ್ಥಾಯಿಯಲ್ಲಿ ನಿಮಗೆ ಹೆಸರು ತಂದುಕೊಡುತ್ತೆ. ಆದರೆ ಈ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಯೋಗ ಕಾಲ. ಮುಖ್ಯವಾಗಿ ವಿದೇಶಗಳಲ್ಲಿ ಅಭ್ಯಾಸ ಮಾಡಬೇಕು, ವಿದೇಶಗಳಲ್ಲಿ ವಿದ್ಯೆಯನ್ನು ಕಲಿಯಬೇಕು ಅನ್ನುವಂತಹ ತುಲಾರಾಶಿಯವರಿಗೆ ಉತ್ತಮ ಕಾಲ. ಆದರೆ ನೀವು ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳು, ನಿಮಗೆ ಆದಾಯ ತುಂಬಾ ಚೆನ್ನಾಗಿರುವ ಕಾರಣದಿಂದ ಈ ತುಲಾರಾಶಿಯವರು ದುಶ್ಚಟಗಳಿಗೆ, ದುರಭ್ಯಾಸಗಳಿಗೆ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದಾಗಿರುತ್ತೆ. ಮುಖ್ಯವಾಗಿ ತುಲಾರಾಶಿ ಜಾತಕರು ಈ ದುಶ್ಚಟಗಳಿಂದ ತೀವ್ರವಾದಂತಹ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಹ ಅವಕಾಶಗಳು ಬರಬಹುದು. ಆ ಕಾರಣದಿಂದ ಈ ಸುಲಭವಾಗಿ ಹಣ ಗಳಿಕೆ ಮಾಡುವುದು ಅಥವಾ ಬಂದಿರುವಂತಹ ಧನಾದಾಯವನ್ನ ದುಶ್ಚಟಗಳಿಗೆ ಖರ್ಚು ಮಾಡುವುದರಿಂದ ನಿಮ್ಮ ಆರೋಗ್ಯವು ಮತ್ತು ಹಣಕಾಸಿನ ಸ್ಥಿತಿಯು ಮತ್ತು ನಿಮ್ಮ ಕುಟುಂಬಸ್ಥರಿಂದ ವಿರೋಧವನ್ನು ಕಾಣಲು ಈ ವರ್ಷವು ಕಾಣ್ತಾ ಇದೆ. ಆ ಕಾರಣದಿಂದ ತುಲಾರಾಶಿ ಜಾತಕರು ಮುಖ್ಯವಾಗಿ
ಈ ದುಶ್ಚಟಗಳು ಜೂಜು ಮತ್ತು ಮದ್ಯಪಾನ ಮತ್ತು ಬೆಟ್ಟಿಂಗ್ ಮುಂತ ಈ ದುಶ್ಚಟಗಳಿಂದ ಇವರು ಎಷ್ಟು ದೂರ ಇದ್ದರೆ ಇವರ ಆರೋಗ್ಯವು ಮತ್ತು ಸಾಧನೆ ಅತ್ಯುನ್ನತವಾಗಿರುತ್ತೆ, ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ. ಮುಖ್ಯವಾಗಿ ಈ ತುಲಾರಾಶಿ ಜಾತಕರು ಈ ಒಟ್ಟಾಗಿ ನೋಡಿದರೆ ಅನುಕೂಲವಾದಂತಹ ಫಲಿತಗಳು, ಅದ್ಭುತವಾದಂತಹ ಯೋಗಗಳು ಇದ್ದರೂ ಇವರು ಸ್ವಯಂಕೃತ ಅಪರಾಧದಿಂದ ಇವರು ತಾವು ಮುನ್ನೆಚ್ಚರಿಕೆಯಿಂದ ಇವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ಈ ವರ್ಷವು ಅತ್ಯುತ್ತಮವಾಗಿರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.